ಶುಭಾಶಯಗಳನ್ನು ಹೇಳಲು ಬಯಸುತ್ತೇನೆ. ಜನವರಿ 26, 1950ರಂದು ಭಾರತದ ಸಂವಿಧಾನ ಜಾರಿಯಾಯಿತು. ಈ ದಿನದಂದು ಭಾರತವು ಗಣರಾಜ್ಯ ದಿನವಾಗಿದ್ದು, ಹಾಗಾಗಿ ಈ ದಿನವನ್ನು ಗಣರಾಜ್ಯೋತ್ಸವವಾಗಿ ಆಚರಿಸಲಾಗುತ್ತದೆ. ಈ ದಿನವನ್ನು ಭಾರತದಲ್ಲಿ ರಾಷ್ಟ್ರೀಯ ಹಬ್ಬವನ್ನಾಗಿ ಆಚರಿಸಲಾಗುತ್ತದೆ. ಭಾರತವನ್ನು ಪ್ರಜಾಪ್ರಭುತ್ವ, ಸಾರ್ವಭೌಮ ಮತ್ತು ಗಣರಾಜ್ಯ ಎಂದು ಘೋಷಿಸಿದ ದಿನವಿದು. ಸಂವಿಧಾನ ಸಭೆಯು 26 ನವೆಂಬರ್ 1949ರಂದು ಸಂವಿಧಾನವನ್ನು ಅಂಗೀಕರಿಸಿತು. ಜನವರಿ 26, 1950ರಂದು ನಮ್ಮ ದೇಶದ ಸಂವಿಧಾನವನ್ನು ಪ್ರಜಾಪ್ರಭುತ್ವ ವ್ಯವಸ್ಥೆಯೊಂದಿಗೆ ಜಾರಿಗೆ ತರಲಾಯಿತು. ಭಾರತೀಯ ಸಂವಿಧಾನವು ಎಲ್ಲ ದೇಶಗಳ ಮಿಶ್ರ ಸಂವಿಧಾನವಾಗಿದೆ. ಭಾರತೀಯ ಸಂವಿಧಾನವನ್ನು ಒಟ್ಟು 2 ವರ್ಷ 11 ತಿಂಗಳು 18 ದಿನಗಳಲ್ಲಿ ಸಿದ್ಧಪಡಿಸಲಾಯಿತು. ಸಂವಿಧಾನವು ಒಟ್ಟು 395 ವಿಧಿಗಳು, 22 ಭಾಗಗಳು ಮತ್ತು 8 ಅನುಸೂಚಿಗಳನ್ನು ಒಳಗೊಂಡಿದೆ. ಡಾಕ್ಟರ್ ಅಂಬೇಡ್ಕರ್ ಇವರು ಸಂವಿಧಾನ ರಚನಾ ಸಭೆ ಅಧ್ಯಕ್ಷರಾಗಿದ್ದರು. ಇವರನ್ನು ಸಂವಿಧಾನ ಶಿಲ್ಪಿ ಎಂದು ಕರೆಯುತ್ತಾರೆ. ಭಾರತದ ಸಂವಿಧಾನವನ್ನು ವಿಶ್ವದ ಅತಿ ದೊಡ್ಡ ಸಂವಿಧಾನವನ್ನು ಪರಿಗಣಿಸಲಾಗಿದೆ. ಪ್ರಜಾಪ್ರಭುತ್ವ ಎಂದರೆ ಪ್ರಜೆಗಳಿಂದ ಪ್ರಜೆಗಳಿಗಾಗಿ ಪ್ರಜೆಗಳಿಗೋಸ್ಕರ ಇರುವ ಆಡಳಿತ. ಭಾರತ ಸಂವಿಧಾನವು ಪ್ರಜಾಪ್ರಭುತ್ವ ಹಾಗೂ ಜಾತ್ಯತೀತ ರಾಷ್ಟ್ರವನ್ನು ಪ್ರತಿಪಾದಿಸುತ್ತದೆ, ಸಮಾನತೆಯನ್ನು ಎತ್ತಿ ಹಿಡಿಯುತ್ತದೆ. ಹಾಗಾಗಿ ಭಾರತದಲ್ಲಿ ಸಂವಿಧಾನದ ನಿಯಮವನ್ನು ಎಲ್ಲರೂ ಪಾಲಿಸಬೇಕು. ದೇಶ ಸೇವೆಗಾಗಿ ನಮ್ಮನ್ನು ನಾವು ಮುಡಿಪಾಗಿಡಬೇಕು ಎಂದು ಹೇಳುತ್ತಾ ನನ್ನ ಪುಟ್ಟ ಭಾಷಣವನ್ನು ಮುಗಿಸುತ್ತೇನೆ. ಎಲ್ಲರಿಗೂ ಧನ್ಯವಾದಗಳು. ಜೈ ಹಿಂದ್, ಜೈ ಭಾರತ್. ಸಂವಿಧಾನವನ್ನು ಕುರಿತು ಮಾತಾಡ್ತಕ್ಕಂಥ ನಮ್ಮ ವಿದ್ಯಾರ್ಥಿಗಳ ವಂದನೆಗಳು. ಈಗ ಅತಿಥಿಗಳಿಂದ ಭಾಷಣ. ದಯವಿಟ್ಟು ಊರಿಂದ ಯಾರನ್ನೋ ಒಬ್ಬರು ನಿಂತುಕೊಂಡು ದೇಶವನ್ನು ಕುರಿತು ಮಾತಾಡ್ತಾರೆ. ಎಲ್ರಿಗೂ ವಿದ್ಯಾರ್ಥಿಗಳಿಗೆ, ಪೋಷಕರಿಗೆ, ಶಿಕ್ಷಕರಿಗೆ ಹಾಗೂ ಕಾರ್ಯದರ್ಶಿಗಳಿಗೆ ಎಲ್ರಿಗೂ ಗಣರಾಜ್ಯೋತ್ಸವದ 76ನೇ ಗಣರಾಜ್ಯೋತ್ಸವದ ಶುಭಾಶಯಗಳು. ನೀವು ಎಲ್ಲ ಬುಕ್ಕಲ್ಲಿ ಬರ್ಸ್ಕೊಂಡು ಗಣರಾಜ್ಯೋತ್ಸವದ ಬಗ್ಗೆ ಎಲ್ಲ ಹೇಳ್ತಿರ್ತಾರೆ. ಸ್ವಲ್ಪ ಡೀಟೇಲ್ ಆಗಿ ಹೇಳ್ಬಿಟ್ಟ ಅನ್ಸೆ ಎಲ್ಲ ಹೇಳ್ಬಿಟ್ಟು 2 ವರ್ಷ 11 ತಿಂಗಳು 18 ದಿನ ಈ ಸಂವಿಧಾನ ಬರೆಯೋದಕ್ಕೆ ಬಾಬಾ ಸಾಹೇಬ್ ಕಲ್ಕೊಂಡ ಸಮಯ. ಈ ಸಮಯದಲ್ಲಿ ಅವರು ಆ ಕಾಲದಲ್ಲಿ ಯಾವುದೋ ಟೈಪಿಂಗ್ ಇರಲಿಲ್ಲ, ಇನ್ನೊಂದು ಎಲ್ಲ ಹ್ಯಾಂಡ್ ರೈಟಿಂಗೆಲ್ಲ ಬರಲಿಲ್ಲ. ಒಂದು ಪೆನ್ನ ತಗೊಂಡು 2 ಕಾಪಿ ಬರೀತಾರೆ. ಒಂದು ಹಿಂದಿಯಲ್ಲಿ ಬರೀತಾರೆ ಮತ್ತು ಇಂಗ್ಲೀಷಲ್ಲೂ ಬರೀತಾರೆ. ಅದಕ್ಕೆ ತುಂಬ ಜ್ಞಾನ ಇರಬೇಕು, ಬುದ್ಧಿ ಇರಬೇಕು. ನಾವೆಲ್ಲರೂ ಒಂದು ಗೌರವದಿಂದ ಹೇಳ್ಕೊಡ್ಬೇಕಾಗಿರೋದು ಏನಂತಂದರೆ, ವಿಶ್ವದ ಅತಿ ಶ್ರೇಷ್ಠ ಜ್ಞಾನ ಹೊಂದಿರೋ ವ್ಯಕ್ತಿ ಯಾರಾಗಿರ್ತಾರೆ? ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತ್ರ. ಅವರು 2 ವರ್ಷ 11 ತಿಂಗಳು 18 ದಿನ ಈ ಸಮಯ ತಗೊಂಡು ಬರೀಬೇಕು ಅಂತಂದರೆ ಅದು ತಮಾಷೆ ವಿಚಾರ ಅಂತೂ ಅಲ್ವೇಲ್ಲ. ಅಂತ ಸಾಧನೆ ಮಾಡಿದ್ದಾರೆ. ಜನವರಿ 26, 1950 ನಮ್ಮ ಸಂವಿಧಾನ ಅಸ್ತಿತ್ವಕ್ಕೆ ಬಂತು. ಅಸ್ತಿತ್ವಕ್ಕೆ ಬಂದಾದ್ಮೇಲೆ ಅದಕ್ಕೆ ಮುಂಚೆ ನಮ್ಮೆಲ್ಲರೂ 1947 ಬ್ರಿಟಿಷ್ ಆಡಳಿತ ನಡೆಸಿದ್ದಾರೆ, ರಾಜರು ಮಾಡಿದ್ದಾರೆ. ಆದರೆ 1950 ಜನವರಿ 26ನೇ ತಾರೀಕಿಂದ ನಮ್ಮ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರ ಆಯಿತು, ಪ್ರಜೆಗಳಿಂದ ನಡೆಯೋ ರಾಷ್ಟ್ರ ಆಯಿತು. ಈ ಶುಭ ದಿನ ಮತ್ತೊಂದು ವಿಚಾರ ಹೇಳಬೇಕು. ಇದು ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರವರು ಜನ್ಮ ದಿನಾಚರಣೆ. ಇದೇ ಸಂದರ್ಭದಲ್ಲಿ ಎಲ್ರಿಗೂ ನಾನು ನಮ್ಮ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರವರ ಜನ್ಮ ದಿನಾಚರಣೆ ಶುಭಾಶಯಗಳನ್ನು ತಿಳಿಸ್ತೀನಿ. ಹೇಳೋದಕ್ಕೆ ಇನ್ನೂ ಇದೆ ಮಾತಾಡಬೇಕು. ಥ್ಯಾಂಕ್ ಯು. ಎಲ್ಲರಿಗೂ ತುಂಬ ಧನ್ಯವಾದಗಳು.
ಮೊದಲನೇದಾಗಿ ನನ್ನ ಪೋಷಕರಿಗೆ ಹಾಗೂ ನಮ್ಮ ಹಿರಿಯ ಮುಖಂಡರುಗಳಲ್ಲಿ ಕೇಳ್ಕೊಳ್ತಾ ದೇಶವನ್ನು ಗೊತ್ತು. ನಾನು ಪ್ರತಿ ವರ್ಷನೂ ಅದನ್ನೇ ಹೇಳ್ತಿದ್ದೀನಿ. ಈಗಾಗಲೇ ಪ್ರಸನ್ನ ಅಣ್ಣ ಹೇಳ್ದಂಗೆ ಆಲೇ ಹಂಚಿರುಕೈ ಎಲ್ಲ ಓದಿಸ್ಬಿಟ್ಟಿದ್ದೀರಾ ಅಂತ ಖಂಡಿತ. ಯಾಕೆಂದರೆ ಮೊದಲು ನಾವು ಕೆಲಸ ಮಾಡ್ತಿಲ್ಲ. ಸಂವಿಧಾನ ಅಂತ 5th ಸ್ಟ್ಯಾಂಡರ್ಡಲ್ಲಿ ಒಂದು ಪಾಠ ಇತ್ತು. ಈಗ ಸಂವಿಧಾನ ಆಗಲಿ ರಾಜಕೀಯದ ಬಗ್ಗೆ ಏನೂ ಇಲ್ಲ, ಬರೀ ಪರಿಸರದ ಬಗ್ಗೆ ಲೆಸನ್ ಇಟ್ಟಿರೋದ್ರಿಂದ ಮಕ್ಕಳಿಗೆ ನಾವು ಪ್ರತಿಯೊಂದು ಹೇಳ್ಬೋದು. ಸಂಗೊಳ್ಳಿ ರಾಯಣ್ಣ ಅನ್ನೋದು ಕನ್ನಡದಲ್ಲಿ ಒಂದೇ ಒಂದು ಲೆಸನ್ ಇದೆ, ಅದು ಬಿಟ್ಟರೆ ಬೇರೆ ಏನಿಲ್ಲ. ಇವತ್ತು ನಮ್ಮ ಮತ್ತೆ ಗೊತ್ತಿದೆ ಮಕ್ಕಳ ನಿಮಗೆ, ಮತ್ತೊಬ್ಬರ ಜನ್ಮದಿನ ಯಾರ್ದು? ಸಂಗೊಳ್ಳಿ ರಾಯಣ್ಣ ಹುಟ್ಟಿದ್ದು ಆಗಸ್ಟ್ ಅಲ್ಲಿ, ಹುಟ್ಟಿದ್ದು ಜನವರಿ 26ರಲ್ಲಿ, ಅವರು ಅಮರರಾಗಿದ್ದು ಆಗಸ್ಟ್. ನಿಜವಾಗ್ಲೂ ಅವರು ಪುಣ್ಯ ಮಾಡಿದ್ರು, ವಿಶೇಷ, ಹೌದಲ್ವಾ? ಆಮೇಲೆ ಸಂಗೊಳ್ಳಿ ರಾಯಣ್ಣ ಅವರು ಕೂಡ ದೇಶಕ್ಕೋಸ್ಕರ ಹೋರಾಟ ಮಾಡಿರ್ತಕ್ಕಂಥ ನಮ್ಮ ವೀರ. ಮತ್ತೆ ಅಂಬೇಡ್ಕರ್ ಬಗ್ಗೆ ಪ್ರತಿ ಸಲ ಹೇಳಿದ್ದೀನಿ. ಇವತ್ತು ನಾವು ಏನು ನಮ್ಮ ಇಡೀ ವಿಶ್ವದಲ್ಲೇ ಎಲ್ಲಿಲ್ಲ ಮಕ್ಕಳ. ಬೃಹತ್ ಸಂವಿಧಾನ, 390 ವಿಧಿಗಳು, ಕೈಯಲ್ಲಿ ರೈಟಿಂಗ್, ಅವರೆಲ್ಲ ಕನ್ನಡ ಮತ್ತು ಇಂಗ್ಲಿಷ್ ಮತ್ತು ಹಿಂದಿನಲ್ಲಿ ಬರೆದಿರ್ತಕ್ಕಂಥ ಏಕೈಕ ಸಂವಿಧಾನ ಇವತ್ತು ಯಾವ ಪೇಜಲ್ಲಿ ಏನಿದೆ ಅಂತ ತೆಗೆದುಕೊಳ್ಳೋ ಸಾಧ್ಯ ಆದರೆ ಅದು ಭಾರತದ ಮಾತ್ರ, ಇನ್ನೆಲ್ಲೂ ಇಲ್ಲ. ಕೆಲವು ಕಡೆ ಇದೆ, ಬಹಳ ಕಡಿಮೆ ಇದೆ. ಇಲ್ಲೇ ಇರೋ ದೇಶ ಇದೆ ಇಂಗ್ಲೆಂಡ್ ರೈಟಿಂಗ್ ಬರೋದೇ ಇಲ್ಲ. ಬ್ರಿಟಿಷರಲ್ಲಿ ಸಂವಿಧಾನ ಇಲ್ಲ, ಅದು ಅಲಿಖಿತ ಸಂವಿಧಾನ. ಹಂಗೆ ಬಾಯಲ್ಲೇ ಹೇಳ್ತಾ ರೂಲ್ಸ್ ಫಾಲೋ ಮಾಡ್ತಾರೆ. ಮಕ್ಕಳು ಯಾವುದೇ ಕಾನೂನು ತಿದ್ದುಪಡಿ ಆಗ್ಬೇಕಂದ್ರೂ ಸಂವಿಧಾನವನ್ನ ಫಾಲೋ ಮಾಡ್ತೀವಿ. ಸಂವಿಧಾನ ರಚನೆ ಆಗಿದೆ ಎಷ್ಟು ವರ್ಷ? 2 ವರ್ಷ. 11 ತಿಂಗಳು ತಗೊಂಡು ಬಹಳ ಶ್ರಮಪಟ್ಟು ಯೋಚನೆ ಮಾಡಿ ಕಾರ್ಯಾಂಗ, ಶಾಸಕಾಂಗ, ನ್ಯಾಯಾಂಗ ಅಂತ 3 ವಿಧಗಳಲ್ಲಿ ಮಾಡಿದ್ದಾರೆ. 3 ವಿಧಗಳಲ್ಲಿ ಅಧಿಕೃತವಾಗಿ ಘೋಷಣೆ ಆಗಿದ್ದು ಸಂವಿಧಾನ ಅಂತ 1950 ಜನವರಿ 26. ಮತ್ತೆ ನಿನ್ನೆ ನಾವು ಮತದಾರರ ದಿನ ಅಂತಾನೂ ಆಚರಿಸಿದ್ವಿ. ನಿನ್ನೆ ಹೇಳಿದೆ ನಾನು, ಪ್ರತಿಯೊಬ್ಬರು ಪೋಷಕರಲ್ಲಿ ನೀವು ಹೇಳಬೇಕು, ಮತದಾನ ಮಾಡೋದು ನಮ್ಮ ಹಕ್ಕು ಅಂತ. ಅದನ್ನು ತಂದವರೇ ಅಲ್ಲಿ ನೀತಿಗೆ ನಮಗೆ ಶುರುವಾಗಿದ್ದು. ಈ ಗಣರಾಜ್ಯೋತ್ಸವಕ್ಕೆ ಏನಕ್ಕಪ್ಪ ಗಣರಾಜ್ಯ ಅಂತ ಕರಿತೀವಿ ಅಂದ್ರೆ, ಸ್ವತಂತ್ರ 1947 ಬಂದ ತಕ್ಷಣನೇ ನಮ್ಗೆ ಎಲ್ಲ ಇಡೀ ಭಾರತ ಒಂದಾಗಿರ್ಲಿಲ್ಲ, ಬೇರೆ ಬೇರೆ ಭಾಗಗಳಾಗಿ ಹಂಚಿ ಹೋಗಿತ್ತು. ಅಲ್ಲಿಂದ ಆಚೆಗೆ ಭಾಷಾವಾರು ಕ್ರಾಂತಿಗಳಾಗಿ ಸಂವಿಧಾನ ರಚನೆ ಆದ್ಮೇಲೆ ಮಾತ್ರ ಅವುಗಳೆಲ್ಲವೂ ಸಪರೇಟ್ ಆಗಿ ಸಂವಿಧಾನ ರಚನೆ ಆದ್ಮೇಲೆ ಆಯಾ ರಾಜ್ಯ ಬೇರೆ ಬೇರೆ ಸ್ಥಳಗಳಾಗಿ ಉದಯವಾಗಿದ್ದು. ಇದನ್ನೆಲ್ಲರಿಗೂ ಮಾರ್ಗದರ್ಶನ ನೀಡಿದ್ದು ಯಾರು? ಡಾಕ್ಟರ್ ಬಿ.ಆರ್. ಅಂಬೇಡ್ಕರ್. ಸ್ವತಂತ್ರಕ್ಕೋಸ್ಕರ ಹೋರಾಟ ಒಬ್ಬರು ಹಲವಾರು ವ್ಯಕ್ತಿಗಳು ಮಾಡಿದ್ರೆ, ಸಂವಿಧಾನ ರಚನೆಗೂ ಹಲವಾರು ವ್ಯಕ್ತಿಗಳು ಹೋರಾಟವನ್ನ ಮಾಡಿದ್ದಾರೆ. ಅದನ್ನು ಉಳಿಸ್ಕೊಂಡು ಯಾವುದಿದೆಯೋ ಅದನ್ನ ಬೇಡವಾದದ್ದು ನಾನೇ ಇಂಪಾರ್ಟೆಂಟ್, ಎಲ್ಲರಿಗೂ ತೊಂದರೆ ಆಗದೆ ಅನ್ನೋದು ಮಾತ್ರ ತಿದ್ದಿ ಉಳಿದು ನಾನೇ ಇಟ್ಕೊಂಡ್ರೆ ನಿಜವಾಗ್ಲೂ ನಾವು ಪುಣ್ಯ ಮಾಡಿದ್ವಿ. ಒಳ್ಳೊಳ್ಳೆ ಕಾನೂನುಗಳಲ್ಲಿದೆ. ಮತ್ತೆ ಸಂವಿಧಾನದಲ್ಲಿ ಹಕ್ಕು ಕರ್ತವ್ಯಗಳನ್ನು ಕೊಟ್ಟಿದ್ದಾರೆ. ನಾವು ಕೇವಲ ಹಕ್ಕನ್ನ ಚಲಾಯಿಸೋದಲ್ಲ, ಕರ್ತವ್ಯಗಳನ್ನ ನಿಭಾಯಿಸಬೇಕು. ನಾವು